ಗೌಡರ ಕುಟುಂಬ ಜಾತ್ಯತೀತ ಸಿದ್ಧಾಂತ ಮರೆತಿದ್ದಾರೆ. ಜಾತ್ಯತೀತ ಸಿದ್ಧಾಂತ ಮರೆತರೆ ಬದುಕಿದ್ರೂ ಸತ್ತಂತೆ. ಗೌಡರ ಕುಟುಂಬದ ವಿರುದ್ಧ ಡಿಸಿಎಂ ಡಿಕೆಶಿ ಅವರ ಆಕ್ರೋಶ ಇದು. ಜಾತ್ಯತೀತ ಸಿದ್ಧಾಂತವನ್ನ ಮರೆತಿದ್ದಾರೆ ಗೌಡರ ಕುಟುಂಬ. ಜಾತ್ಯತೀತ ಸಿದ್ಧಾಂತ ಮರೆತರೆ ಬದುಕಿದ್ರೂ ಸತ್ತಂತೆ ಅಂತ ಗುಡುಗಿದ್ದಾರೆ. ಬಿಜೆಪಿ ಜೊತೆ ಸೇರಿ ಕೇಸರಿ ಶಾಲು ಹಾಕಿಕೊಂಡ್ರು. ಎಚ್ಚರಿಕೆ, ಬಿಜೆಪಿ ಬಾವುಟ ಹಾಕಿಕೊಂಡು ಓಡಾಡ್ತಾ ಇದ್ದಾರೆ. ನೀವಿರುವಾಗಲೇ ನಿಮ್ಮ ಸಿದ್ಧಾಂತವನ್ನ ನೀರಲ್ಲಿ ಮುಳುಗಿಸಿದ್ರಿ ಅಂತ ಗೌಡರ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿ ಇದು. ಕೇಳ್ತಾ ಇದ್ದೀನಿ ನಾನು ಒಂದು ಪ್ರಶ್ನೆ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು ಎಂಪಿ ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳಿಸ್ಕೊಟ್ಬಿಡ್ರಿ. ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ವೆಂಕಟರಮಣೇಗೌಡರಲ್ಲ ಕ್ಯಾಂಡಿಡೇಟ್, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕ್ಯಾಂಡಿಡೇಟ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.